ಎರೆಹುಳ ಬಂತು, ಬೇರುಗಳು ಜಾಸ್ತಿ ಬಂದು ಗಿಡ ಡೆವಲಪ್ ಆಯಿತು. ಡೆವಲಪ್ ಆದ ತಕ್ಷಣ ಅದು ಗಿಡ ಮತ್ತು ಹಸಿರಿಗೆ ಬರ್ತದೆ. ಈ ಸುಮ್ಮನೆ ನಾವು ಏನು ಹಾಕ್ತಿಲ್ಲ, ಗೌರ್ಮೆಂಟ್ ಗೊಬ್ಬರ ಸೋಕ್ಷ ಇಲ್ಲ. ಮುನ್ನ ಅದೇ ನಾನು ಹೇಳೋದಲ್ಲ, ಗೊಬ್ಬರ ಇವಕ್ಕೆಲ್ಲ ಗೊಬ್ಬರ ಹಾಕಿಸ್ತೇವೆ. ನಿಮ್ಮ ಡಾಕ್ಟರ್ ಸಾಯಿಲ್ ಹೋದ, ಇದಕ್ಕೇನು ಗೌರ್ಮೆಂಟ್ ಗೊಬ್ಬರ ಇಲ್ಲ. ಶಿವಣ್ಣಗೌಡ, ಮೋಹನ್ ಕುಮಾರ್ ಅವ್ರದ್ದು ತೋಟ ನಾನೇ ನೋಡ್ಕೊತಾ ಇರೋದು. ಇಲ್ಲಿ ಪ್ರತಿ ಒಂದು ಗಿಡದ ಮೇಲೆ ಒಂದು 850 ಅಡಿಕೆ ಗಿಡ, 160 ತೆಂಗಿನ ಗಿಡ, ಒಂದು 50 ಸಪೋಟ, ಒಂದು 10 ಕಿತ್ಲೆ ಹಣ್ಣು, ಒಂದೊಂದು 10 kg ಕಿತ್ಲೆ ಹಣ್ಣು ಬಂದದ್ದು. ಮೋಸಂಬಿ ಒಂದು 20 kg, ಬಾಳೆ ಒಂದು 400 ಗಿಡ ಅದ. 3ನೇ ಕೂಳೆ ಒಂದು 25 kg ಬರಲ್ಲೇವಲ್ಲ. ಫಸ್ಟ್ 45 kg ಬಂದು ಇವಾಗ ಒಂದು 3ನೇ ಬೆಳೆಯಾಗ 30 kg 25 kg ಪಕ್ಕ ಬತ್ತಾವ 400 ಗುಳಿ. ಅದಕ್ಕೆ ಗೊಬ್ಬರ ಡಾಕ್ಟರ್ ಸಾಯಲು ಬಿಡ್ತಾ ಇರ್ತೀವಿ. ಇನ್ನೇನು ಹಾಕಲ್ಲ, ಗೌರ್ಮೆಂಟ್ ಗೊಬ್ಬರ ಇಲ್ಲ. ಬದಲಾವಣೆ ಅಂದರೆ ಎರೆಹುಳ ಬಂತು, ಬೇರುಗಳು ಜಾಸ್ತಿ ಬಂದು ಗಿಡ ಡೆವಲಪ್ ಆಯಿತು. ಡೆವಲಪ್ ಆದ ತಕ್ಷಣ ಅದು ಗಿಡ ಮತ್ತು ಹಸಿರಿಗೆ ಬರ್ತದೆ. ಈ ಸುಮ್ಮನೆ ನಾವು ಏನು ಹಾಕ್ತಿಲ್ಲ, ಗೌರ್ಮೆಂಟ್ ಗೊಬ್ಬರ ಸೋಕ್ಷ ಇಲ್ಲ. ಅದನ್ನೇ ಹಾಕ ಬರ್ತಾ ಇರೋದ್ರಿಂದ ಗಿಡ ಹಸಿರಾಗಿ ಗಿಡ ಬರ್ತದೆ. ಎಷ್ಟು ವರ್ಷ ಆಗಿದೆ ಈಗ ಇದಕ್ಕೆ 3.5 ವರ್ಷ. ತೆಗಿನ ಮರಕ್ಕೆ ಸುತ್ತ ಮಟ್ಟಗಳು ಕೊಚ್ಚಿ ಅದು ಅಲ್ಲೇ ತಿಂದು ಗೆಜ್ಜಲು ಏರುಳೆ ಗೊಬ್ಬರ ಹಾಕಕ್ಕೆ ಸುತ್ತ ಪಾತಿ ಮಾಡಿ ತೇವಾಂಶ ಆರ್ಬಾರ್ದಂಗ ಹಾಕೋ ಪಾತಿ ಮಾಡಿದೀವಿ. ಇಲ್ಲಿ ನೋಡಿ ಸರ್, ಭಾಗದೇ ತೋರಿಸ್ಬಿಡ್ತೀವಿ. ಇಲ್ಲಿ ಮಣ್ಣು ಹೆಂಗೆ ಅನಿಸ್ತಿದೆ? ಮಣ್ಣು ಅದೇ ನಾನು ಹೇಳೋದಲ್ಲ, ಗೊಬ್ಬರ ಇವಕ್ಕೆಲ್ಲ ಗೊಬ್ಬರ ಹಾಕಿಸ್ತೇವೆ. ನಿಮ್ಮ ಡಾಕ್ಟರ್ ಸಾಯಿಲ್ ಹೋದ, ಇದಕ್ಕೇನು ಗೌರ್ಮೆಂಟ್ ಗೊಬ್ಬರ ಇಲ್ಲ. ಬರೀ ಮಣ್ಣು, ಅದ್ರೊಳಕ್ಕೆ ಒಂದು ಮಗ್ರಿಗೆ ಗೊಬ್ಬರ ಹಾಕಿಸ್ತಾರೆ. ಇನ್ನು ನೀವು ಡಾಕ್ಟರ್ ಸಾಯಿಲ್ ಕೊಟ್ಟೋದು ಹೋಯ್ತೀವಿ ಅಷ್ಟೇ. ಇನ್ನೇನಿಲ್ಲ, ಗೌರ್ಮೆಂಟ್ ಗೊಬ್ಬರ.